ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ಆಕ್ಚುಲ್ ಆಗಿ ನಾನು ಪ್ಯಾರಿಸ್ ಅಲ್ಲಿ ಇದ್ದೀನಿ. ಇಲ್ಲಿ ಪ್ಯಾರಿಸ್ ಅಲ್ಲಿ ಈವೆಂಟು ಇದನ್ನ ಮುಂಚೆನೆ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅದರಿಂದ ಇದು ಲೇಟೆಸ್ಟ್ ಡೇಟಾ ನಿಮಗೆ ಟೈಮ್ಸ್ ಇರದೇನು ಹೋಗ್ಬೋದು. ಬಟ್ ಬ್ರಾಡ್ ಪ್ರಿನ್ಸಿಪಲ್ಸ್ ಕರೆಕ್ಟ್ ಆಗೇ ಇರುತ್ತೆ. ಲೇಟೆಸ್ಟ್ ಡೇಟಾ ಅಂತ ನೀವು ಹೇಳ್ತಾ ಇರುವಂತದ್ದು ಫೆಡ್ ರೇಟ್ ರೇಟ್ ಕಟ್ ಖಂಡಿತವಾಗ್ಲೂ ಬಂದಿರುತ್ತೆ. 0.25 ರೇಟ್ ಕಟ್ಟ 0.5 ಅಂತ 0.25 ಆಗಿ ಇರುತ್ತೆ ಅಂತ ಅನ್ಕೋತೀನಿ. ಇನ್ನೊಂದು ತಿಂಗಳಾದ್ಮೇಲೆ ಇನ್ನೊಂದು 0.25 ಕಟ್ ಮಾಡಬಹುದು. 0.5 ಕಟ್ ಮಾಡುವಷ್ಟು ಲೆವೆಲ್ಗೆ ಇನ್ಫ್ಲೇಷನ್ ಇದೆಯಾ ಸರ್? ಇನ್ಫ್ಲೇಷನ್ ಬಗ್ಗೆ ಇನ್ಮೇಲೆ ಅವ್ರಿಗೆ ಚಿಂತೆ ಇಲ್ಲ. ಅಮೆರಿಕಾದಲ್ಲಿ ಏನು ಅಂತಂದ್ರೆ ಎರಡು ವಿಧವಾದಂತ ಪ್ರಾಬ್ಲಮ್ಸ್ ಇದೆ. ಒಂದು ಕೆಲಸದ ಅವಕಾಶಗಳು ಅದೆಲ್ಲ ಲೋವರ್ ಲೆವೆಲ್ ಅಲ್ಲಿ ಭಯಂಕರವಾಗಿ ಏಟು ತಿಂತಾ ಇದೆ. ಇನ್ನೊಂದು ಸೈಡ್ ಅಲ್ಲಿ ಎ ಬಬಲ್ ಅಂತ ಅನ್ನೋದು ಒಂದೊಂದು ಲೆವೆಲ್ಗೆ ಹೋಗಿ ಇಲ್ಲಿ ಒಂದ್ ಕಡೆ ಹೋಗ್ತಾ ಇದೆ. ಇದೆರಡನ್ನು ಅವರಿಂದ ರಿಕನ್ಸೈಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಲೋವರ್ ಲೆವೆಲ್ ಕಷ್ಟಪಡ್ತಾ ಇದ್ದಾರೆ. ಸೇಮ್ ಟೈಮ್ ತುಂಬಾ ಏರಿದೆ. ಅಟ್ ದಿ ಅದರ್ ಲೆವೆಲ್ ಅಸೆಟ್ ಪ್ರೈಸ್ ಇನ್ಫ್ಲೇಷನ್ ಎಲ್ಲೋ ಹೋಗ್ತಾ ಇದೆ. ಸೊ ಅವರಿಗೆ ರೇಟ್ ಕಟ್ ಮಾಡೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಬಟ್ ಇದು ಮುಂದಕ್ಕೆ ಬೇರೆ ರೀತಿಯಾಗಿ ತಿರುಗತ್ತೆ. ಯಾಕೆ ಅಂತಂದ್ರೆ ಇನ್ನ US ಗವರ್ಮೆಂಟ್ ನ ಶಟ್ ಡೌನ್ ಮುಗ್ದಿಲ್ಲ. ಎರಡನೇದು ಅವರ ಡೆಫಿಸಿಟ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡತ್ತೆ. ಮೂರನೇದು ಚೈನಾ ಅವ್ರ ಹತ್ರ ಅವ್ರು ಆಲ್ರೆಡಿ ಆಲ್ಮೋಸ್ಟ್ ಸರೆಂಡರ್ ಮಾಡಿತಾರಾನೆ. ಚೈನಾಗೆ ಅವರ ಟರ್ಮ್ಸ್ ಅಲ್ಲೇ ಡೀಲಿಂಗ್ ನಡೆದಿದೆ. ಈ 0.25 ರೇಟ್ ಕಟ್ಟು ಏನು ದೊಡ್ಡದಾಗಿ ಎಫೆಕ್ಟ್ ಮಾಡೋದಿಲ್ಲ. ಮೇ ಬಿ ಗೋಲ್ಡ್ ಫಾಲ್ ನ ಸ್ವಿನ್ ಮಾಡುತ್ತೆ. ಗೋಲ್ಡ್ ಫಾಲು ನಿಲ್ಸತ್ತೆ. ಓಕೆ ಸರಿ. ಓಕೆ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ. ಇನ್ನೊಂದು 0.25 ಕಟ್ ಮಾಡಿದ್ರೆ ಪ್ಲಾಟ್ಫಾರ್ಮ್ ಇನ್ನು ಸ್ಟೆಬಿಲೈಸ್ ಆಗುತ್ತೆ. ಬಟ್ ಈ ಸಿಲ್ವರ್ ಅಲ್ಲಿ ದ ರಿಯಲ್ ಪ್ರಾಬ್ಲಮ್ ಇಸ್ ಸಿಲ್ವರ್ ಅಲ್ಲಿ ಮಾಡುವಂತ ಲಾಸಸ್ ನ ಗೋಲ್ಡ್ ಮಾರಿ ಇವರು ಕವರ್ ಮಾಡ್ತಾ ಇದ್ದಾರೆ. ಸಿಲ್ವರ್ ಅಲ್ಲಿ ಇನ್ನು ಇಂಡಿಯಾದಲ್ಲಿ ರಿಯಲ್ ಪಿಕ್ಚರ್ ಹೊರಗಡೆ ಇರುವಂತ ಜನರಿಗೆ ಗೊತ್ತಿಲ್ಲ. ದಟ್ ಈಸ್ ಇವತ್ತು ನಿಮ್ಗೆ ಜ್ಯುವೆಲರಿ ಮಾರುವಂತ ಬೆಲೆಗೂ ಜನರು ತಗೊಳ್ಳುವಂತ ಬೆಲೆಗೂ 25,000ದಿಂದ 30,000 ಡಿಫರೆನ್ಸ್ ಇದೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಿಲೋಗೆ 30,000 ರೂಪಾಯಿ ವ್ಯತ್ಯಾಸ ಇದೆ. 20ರಿಂದ 30,000 ರೂಪಾಯಿ. 20,000 ರೂಪಾಯಿ ಅಂತೂ ಗ್ರಾಮ್ಗೆ 25 ರೂಪಾಯಿ ಇದೆ ಸರ್. ಈಗಲ್ಲ ಅವ್ರು ಶೂಟ್ ಮಾಡ್ತಾ ಇರುವಂತ 25,000 ರೂಪಾಯಿ ಡಿಫರೆನ್ಸ್ ಇರುತ್ತೆ. ನೀವು ತಗೊಂಡಿರುವಂತ ಬೆಳ್ಳಿಯನ್ನ ಮಾರಕ್ಕೆ ಹೋದ್ರಿ ಅಂತಂದ್ರೆ 1 ಕಿಲೋಗೆ 25,000 ಕಡಿಮೆ. ಅದೇನೆ ಆಕ್ಚುಯಲ್ ಬೆಲೆ 135 ರೂಪಾಯಿ 130 ರೂಪಾಯಿನೇ ಬೆಲೆ. ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ 120 110 ಬರುತ್ತೆ. ಅಂದ್ರೆ ಅರ್ಧ ಬಿದ್ದೋಯ್ತು ಅಂತ ಅರ್ಥ. ದಟ್ ಈಸ್ 110 ರೂಪಾಯಿಗೆ ಹೋಯ್ತು ಅಂದ್ರೆ 210 209 ಟ್ರೇಡ್ ಆಗಿದ್ದನ್ನ ನೋಡಿದೀನಿ. 110ಕ್ಕೆ ತಗೊಂಡವರು ನನ್ಗೆ ಗೊತ್ತು. 109 210 110 ಅಂತಂದ್ರೆ ಎಲ್ಲಿ 50% ಬಿದ್ದಿದೆ. 100% ಏರಿದ್ರೇನೆ ಮೇಲೆ ಪ್ರಾಫಿಟ್ ಬರುತ್ತೆ. ಅದೇನೇ ಈಗ ಮ್ಯಾಜಿಕ್ ಅಲ್ವಾ ಸರ್? ಬಿದ್ರೆ 50%, ಏರಿದ್ರೆ 100%. ಆದ್ರೆ ಈಗ ಒಂದು 1,50,000 ಅಂತ ಇಟ್ರು ಕೂಡ ನಾನು ಹೋಗಿ ಮಾರುವಾಗ 20% ಕಡಿಮೆ ಮಾಡಿ ಕೊಡ್ತಾರೆ ಬೆಲೆ. ಸಿಲ್ವರ್ ನ ರಿಯಲ್ ಬೆಲೆ ಎಷ್ಟು ಮಾರ್ಜಿನ್ ಇದೆ? ಅದು ಮಾರ್ಜಿನ್ ಇದೆ 20%. ಈಗ ಇದ್ರಲ್ಲಿ ಓಪನ್ ಆಗಿದೆ. ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಮೇಕಿಂಗ್ ಚಾರ್ಜಸ್ ಎಲ್ಲ ಹಾಕಿ ಹೊಡಿತಾರೆ. ಓಕೆ ಸರ್, ಈಗ ಮೊದಲನೇ ಪ್ರಶ್ನೆ ನಾನು ಅದೇ ಇಟ್ಟಿದ್ದೆ. ಈಗ ಚೈನಾ US ಟ್ರೇಡ್ ಅಲ್ಲಿ ಒಂದು ಆಪ್ಟಿಮಿಸಮ್ ಗೊತ್ತಾಗ್ತಾ ಇದೆ. ಆಪ್ಟಿಮಿಸಮ್ ಅಂತ ಅನ್ನೋದು ಒಂದು ಶಾರ್ಟ್ ಟರ್ಮ್ ಟ್ರೇಡ್. ಟಿಕ್ ಟಾಕ್ ಮುಗಿದೋಯ್ತು ಅಂತ ನೀವು ಎಷ್ಟು ದಿನಕ್ಕೆ ಮುಂಚೆ ಸಂಭ್ರಮ ಪಟ್ರಿ? ಟಿಕ್ ಟಾಕ್ ಮುಗ್ದೋಯ್ತಾ? ಮುಗ್ದಿಲ್ಲ, ಮಾತಾಡ್ತಾನೆ ಇದ್ದಾರೆ. ನಮಗೆ ಕೊಟ್ಬಿಡು ಅಂತ ಟ್ರಂಪ್ ಕೇಳಿದ್ರು. ನಾನು ವ್ಯಕ್ತಿನ ಹಿಡಿದುಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆಮೇಲೆ ಕೊಟ್ಬಿಟ್ರು ಅಂತ ಹೇಳಿದ್ರು. ಇದುವರೆಗೂ ಡೀಲ್ ಮುಗ್ದಿಲ್ಲ. ನಾನು ಓಕೆ ಹೇಳ್ಬಿಟ್ರು ಅನ್ನೋ ತರ ಅಮೆರಿಕ ಸೈಡ್ ಚೈನಾ ಹೇಳಿಲ್ಲ. ಸೊ ಇದುವರೆಗೂ ಏನು ದೊಡ್ಡದಾಗಿ ನಡೆದಿಲ್ಲ. ಅದರಲ್ಲಿ ಸೋಯಾಬೀನ್ ಅಲ್ಲೂ ಏನು ನಡೆದಿಲ್ಲ. ಆದ್ರೆ ಈಗ ಸೋಯಾಬೀನ್ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಟ್ರಂಪ್ಗೆ ಅವರ ರೂರಲ್ ಬೇಸ್ ಅಲ್ಲಿ ಹೆವಿ ಪ್ರೆಷರ್. ಅಯೋವಾ ಆ ತರ ಊರುಗಳನ್ನೆಲ್ಲ ಹೆವಿ ಪ್ರೆಷರ್ ಆನ್ ಟ್ರಂಪ್. ಆ ಊರಲ್ಲಿ ಹೇಗಾದ್ರೂ ತಗೊಳ್ಳೋ ಹಾಗೆ ಮಾಡ್ಬೇಕು ಅಂತ. ಸೊ ಅದರಿಂದ ಅಮೆರಿಕಾ ಚೈನಾ ಇಸ್ ದಿ ಅಪ್ಪರ್ ಹ್ಯಾಂಡ್ ಅಂಡ್ ಅಮೆರಿಕಾ ಡಸ್ ನಾಟ್ ಹ್ಯಾವ್ ದಿ ಅಪ್ಪರ್ ಹ್ಯಾಂಡ್. ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ ಸರ್, ಹೋದ ವಾರ ಇದೇ ತರ ಅಟಲೆ ಸಂಡೇ ಮಾತಾಡುವಾಗ ಏನ್ ಸರ್ ಸಿಲ್ವರ್ 200 ರೂಪಾಯಿ 1 ಗ್ರಾಮ್ ಬಂದ್ಬಿಡ್ತು, ತಗೋಬೋದಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೂಡ ನನ್ನ ಬೈದ್ರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದನ್ನೆಲ್ಲ ನನ್ನ ಹತ್ರ ಪ್ರಶ್ನೆಯಾಗಿ ಕೇಳ್ಬೇಡ ಅಂತ. ಈಗ ನೋಡಿದ್ರೆ ತಕ್ ಅಂತ ಇಳಿದೋಯ್ತು. ತಗೊಂಡವ್ರಿಗೆಲ್ಲ ನಿಮ್ಮ ಅಡ್ವೈಸ್? ಯಾವ ಅಡ್ವೈಸು ಇಲ್ಲ. ನನ್ನ ಅಡ್ವೈಸ್ ನಾನು ಅವತ್ತೇ ಕೊಟ್ಬಿಟ್ಟೆ. ಈಗ ನಾನು ಮಂಡೇ ಟ್ಯೂಸ್ಡೇ ಕೂಡ ಬಿಡದಂಗೆ ಅದನ್ನ ಹೇಳಿದ್ದೆ. ಆಡ್ಬಿಟ್ಟು ಮಾತಾಡ್ದಂಗೆ ಸುಮ್ನೆ ಲಾಸ್ ನ ತಗೊಂಡು ಹೋಗೋದನ್ನ ಬಿಟ್ರೆ ಮೂವ್ ಆನ್.
ಪೇನ್ಫುಲ್ ಸರ್. 50 ವರ್ಷ 60 ವರ್ಷ ಅಂತಂದ್ರೆ ಚಾನ್ಸ್ ಇಲ್ಲ. 50 ವರ್ಷಕ್ಕೆಲ್ಲ ನೀವು ಜೀವಂತವಾಗೇ ಇರೋದಿಲ್ಲ. ನಾನಿರೋದಿಲ್ಲ ಡೆಫಿನೆಟ್ ಆಗಿ. ನನ್ನ ವಯಸ್ಸಿಗೆ ಈಗ 50 ವರ್ಷ ಎಲ್ಲ ನಾನು ಇರೋದಿಲ್ಲ. 30 ಈಸ್ ಅ ಸ್ಟ್ರೆಚ್, ಇದು ಈಸ್ ಇಂಪಾಸಿಬಲ್. ಅದರಿಂದ ಈ 50 ಇಯರ್ಸ್ ಅಲ್ಲಿ ನನಗೆ ಪ್ರಾಫಿಟ್ ಬರುತ್ತಾ ಅನ್ನೋದೆಲ್ಲ ಈ ಕ್ಯಾಪಿಟಲ್ ಲಾಸ್. ಯು ಮೇಡ್ ಒಂದು ಬ್ಯಾಡ್ ಟ್ರೇಡು, ಯು ಬೆಟರ್ ಟು ಗೆಟ್ ಔಟ್ ಆಫ್ ದ ತಪ್ಪಾಗಂತ ಟ್ರೇಡ್ನ ಮಾಡಿದ್ದೀರಾ, ಬೆಟರ್ ಟು ಗೆಟ್ ಔಟ್ ಆಫ್ ದ ಟ್ರೇಡ್. ಆದ್ರೆ ನಮಗೆ ಏನಂದ್ರೆ ಸರ್, ನೀವು 100 ಸಲ ಸಿಲ್ವರು ಭಯಂಕರ ವೊಲಟೈಲ್ ಬೇಡ ಬೇಡ ಅಂತ ತುಂಬಾ ಸಲ ಹೇಳಿದ್ದೀರಾ. ಒಂದ್ಸಲ ವಿಡಿಯೋದಲ್ಲಿ ಗೋಲ್ಡ್ ಒಂದ್ ಸಿಲ್ವರ್ 20% ಕರೆಕ್ಟ್ ಆಯ್ತಂದ್ರೆ ನೋಡಿ ಅಂತ ಹೇಳಿದ್ರಿ. ಕೂಡ್ಲೆ ಆನಂದ್ ಸರ್ ಓಕೆ ಹೇಳ್ಬಿಟ್ರು ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಉತ್ತರನ ಕೂಡ ಕೊಟ್ರಿ. ಇದೆಲ್ಲ 10 ದಿನದ ಗ್ಯಾಪ್ ಅಲ್ಲಿ ನಡೀತಾ ಇದೆ ಸರ್. ಅಷ್ಟೊಳಗೆ ಸಿಲ್ವರ್ ಮೇಲೆ ಏರಿ ಕಂಪ್ಲೀಟ್ ಆಗಿ ಇಳಿದೋಯ್ತು. ಇನ್ನೂ ಇಳಿದಿಲ್ಲ, ಇನ್ನು ಇಳಿತಾ ಇದೆ. ಅವಸರ ಪಟ್ಟು ಈಗ ಕೂಡ ಇಳಿಸ್ಬಿಡ್ಬೇಡಿ. ಟಾಟಾ ಟ್ರಸ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ತಾನೇ ಸರ್ ನಡೀತಾ ಇದೆ? ನಮ್ಮ ತರ ಇರೋಂತ ಇನ್ವೆಸ್ಟರ್ಸ್ ಗೆ ಏನಾದ್ರು ದೊಡ್ಡ ಪ್ರಾಬ್ಲಮ್ ನಿಮಗೆಲ್ಲ ಇದ್ರಲ್ಲಿ ಏನ್ ದೊಡ್ಡ ಪ್ರಾಬ್ಲಮ್ ಬರಲ್ಲ. ಕೋರ್ಟು ಕೇಸು ಅಂತ ಹೋಗುತ್ತೆ. ಮೇಹುಲ್ ಮಿಸ್ತ್ರಿ ಅಂತ ಒಬ್ರು ಇದ್ರು, ವೆರಿ ಕಾಂಪ್ಲಿಕೇಟೆಡ್ ಪಾರ್ಸಿ ಫೈಟ್. ಇದರಲ್ಲಿ ಇಬ್ರು ಪಾರ್ಸಿ ಅಲ್ಲ. ಒಬ್ರು ವೇಣು ಶ್ರೀನಿವಾಸನ್, ಇನ್ನೊಬ್ರು ಈ ವಿಜಯ್ ಸಿಂಗ್. ವಿದಿನ್ ದ ಪಾರ್ಸೀಸ್ ದೆರ್ ಇಸ್ ಎ ಟ್ರಾನ್ಸ್ಲೇಷನ್. ಒಬ್ಬ ಎಂಪರರ್ ಮರಣ ಹೊಂದಿದ ಮೇಲೆ ಇನ್ನೊಬ್ಬ ಎಂಪರರು ಅತ್ತೆ ಕೂತ್ಕೋತಾನೆ. ಆ ಎಂಪರರ್ ಮೇಲೆ ಚೆಕ್ ಇಡೋದಕ್ಕೆ ಅಣ್ಣ ಬಿಟ್ಟೋದಂತ 3 ಜನನೇ ಈ ಪಾರ್ಸಿ ಗುಂಪು. ಈ ಮೇಹುಲ್ ಮಿಸ್ತ್ರಿ ಅಂತ ಅನ್ನೋರು ರತನ್ ಟಾಟಾ ಸೈಡಲ್ಲೇ ತುಂಬಾ ದಿನದಿಂದ ಇದ್ದವರು. ಅವರು ಇವರ ಅಪೋನೆಂಟ್ ಸೈಯಸ್ ಮಿಸ್ತ್ರಿ ಅಂತ ಇನ್ನೊಬ್ರು ಇದ್ರಲ್ವಾ, ಅವರ ಕಸಿನ್. ಸೈರಸ್ ಮಿಸ್ತ್ರಿ ಟಾಟಾ ಮೋಟರ್ಸ್ ನ ಟಾಟಾಸ್ಗೆ ಚೇರ್ಮನ್ ಆಗಿ ಇದ್ದಂತವ್ರು, ಇವರ ಕಸಿನ್ ಬ್ರದರ್. ಈಗ ಪ್ರಾಬ್ಲಮ್ ಆಯ್ತು ಅಲ್ವಾ ಸರ್? ಮೇಹುಲ್ ಮೇಸ್ತ್ರಿಯ ಕಸಿನ್ ಬ್ರದರ್, ದೊಡ್ಡಪ್ಪ ಮಗ ಚಿಕ್ಕಪ್ಪ ಮಗ ಆ ತರ. ಸೊ ಇದ್ರಲ್ಲಿ ಏನು ಅಂತಂದ್ರೆ ಮೇಹುಲ್ ಮೇಸ್ತ್ರಿ ಈ ರತನ್ ಟಾಟಾ ಸೈಡ್ ಅಲ್ಲಿ ಇದ್ದವರು. ಅವರ ನಡುವೆ ಇರುವಂತ ಅಣ್ಣ ತಮ್ಮನ ಕಿತ್ತಾಟದಲ್ಲಿ ಇವರು ಈ ರತನ್ ಟಾಟಾ ಮೇಲೆ ಈ ಸೈರಸ್ ತೀರ್ಕೊಂಡ್ಬಿಟ್ರು, ರತನ್ ಟಾಟಾ ಕೂಡ ತೀರ್ಕೊಂಡ್ರು. ಸೈರಸ್ಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ನಡೆಸ್ತಾ ಇದ್ದಾನೆ. ಸೈರಸ್ಗೆ ಒಬ್ಬ ಸಿಸ್ಟರ್ ಕೂಡ ಇದ್ದಾರೆ, ಅವ್ರ ಹೆಸರು ಆಲು ಮಿಸ್ತ್ರಿ. ಆ ಆಲು ಮಿಸ್ತ್ರಿ ನಿಯೋಲ್ ಟಾಟಾ ಅವರ ವೈಫು. ಶಿ ಇಸ್ ನೋ ಆಲು ಟಾಟಾ. ಇದು ಲೆವೆಲ್ಗಿಂತ ಮೇಲೆ ಈ ಪಾರ್ಸಿ ಜಗಳವನ್ನ ಬೆಳೆಸೋದು ಬೇಡ ಅಂತ 18% ಅವ್ರ ಹತ್ರ ಇರೋದಿಲ್ಲ, ಬೈಬ್ಯಾಕ್ ಮಾಡಿ ತಗೊಂಡ್ಬಿಡೋಣ ಅಂತ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾರ್ಟು. ಆ 18% ತಗೋಬಾರ್ದು, ಅದನ್ನ ಹಾಗೆ ಇಡಬೇಕು ಅಂತ ಅನ್ನೋದು ರತನ್ ಟಾಟಾ ಅವರ ಡಿಸೈರ್. ಇದು ಅವರಿಬ್ಬರಿಗೂ ಇದ್ದಂತ ಒಂದು ವಿರೋಧದಲ್ಲಿ ನಡೆದಂಥದ್ದು. ಈಗಿಬ್ರು ಹೋಗಾಯ್ತು, ಈ ಒಂದು ದ್ವೇಷನ ಮರ್ತು ಬಿಡೋಣ ಅಂತ ಹೇಳಿ ನಿಯೋಲ್ ಟಾಟಾ ಹೇಳ್ತಾ ಇದ್ದಾನೆ, ನೀನೇನೋ ಹೇಳೋದು ನಾನೇನ್ ಕೇಳೋದು ಅಂತ ಮೆಹುಲ್ ಮಿಸ್ತ್ರಿ. ಇದೇನೇ ಜಗಳದ ಬೇಸಿಕ್ ಜೆನೆಸಿಸ್. ಈಗ ನಿಯೋಲ್ ಚಂದ್ರಶೇಖರ್ ರತನ್ ಟಾಟಾ ವ್ಯಕ್ತಿ, ಅವ್ರನ್ನ ನಿಧಾನವಾಗಿ ಇಳಿಸಿ, ಅವ್ರಿಗೆ ವಯಸ್ಸು ಕೂಡ 65 ಆಗೋಯ್ತು. ಟಾಟಾ ರೂಲ್ಸ್ ಪ್ರಕಾರ 75 ವಯಸ್ಸಿಗಿಂತ ಮೇಲೆ ಅವರು ಇರೋದಕ್ಕೆ ಆಗಲ್ಲ. ಕೊಡುವಾಗ್ಲೇ ಒಂಥರ ಟಾಕ್ಸ್ ಎಲ್ಲ ಬಂದ. ಅದೇ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಎಕ್ಸ್ಟೆಂಡ್ ಮಾಡುವಾಗ್ಲೇ ಅವರ ಕೆಳಗೆ ಒಬ್ಬ ಡೆಪ್ಯೂಟಿ MD ನ ಹಾಕಿ ಟ್ರಾನ್ಸ್ಲೇಷನ್ ಮಾಡು ಅಂತ ನಿಯೋಲ್ ಟಾಟಾ ಶುರು ಮಾಡಿದ್ರು. ಅದನ್ನ ಅಪೋಸ್ ಮಾಡಿ ಕ್ಲಿಯರ್ ಆಗಿ ಪಾಸ್ ಮಾಡ್ಬಿಟ್ರು. ನಿಯೋಲ್ ಟಾಟಾ ಈಸ್ ನೌ ಟ್ರೈಯಿಂಗ್ ಟು ಟೇಕ್ ಕಂಟ್ರೋಲ್ ಆಫ್ ದಿ ಕಂಪನೀಸ್. Overall, he's already got control. He's a life trustee. He's chairman. ಈಗ ನಮ್ಮ ಅಣ್ಣ ಬೇರೆ ತರ ಕಂಪನಿನ ನಡೆಸ್ಲಾ, ನಾನು ಬೇರೆ ತರ ಕಂಪನಿನ ನಡೆಸ್ತೀನಿ. JRD ನಡೆಸಿದ ತರ ರತನ್ ಟಾಟಾ ನಡೆಸಿಲ್ಲ. JRD ಟಾಟಾದ ಹಲವು ಕಾಂಜಲ್ಸ್ನ ರತನ್ ಟಾಟಾ ಮಾರಿದ್ರು. ಲ್ಯಾಕ್ಮೆ, ಹಮಾಮ್ ಅಂತ 2 ದೊಡ್ಡ ಬ್ರ್ಯಾಂಡ್ ಇವತ್ತಿದೆ ಅಲ್ವಾ, ಅದೆರಡೂ JRDA ಬ್ರ್ಯಾಂಡು. ಅದನ್ನ ಅವರು ಮಾರಿದ್ರು. ಆದಾಗ ಅದನ್ನ ರನ್ ಮಾಡ್ತಾ ಇದ್ದಿದ್ದು ನಿಯೋಲ್ ಟಾಟಾದ ಅಮ್ಮ. ಆಗ ಫ್ಯಾಕ್ಷನ್ ಫ್ಯಾಮಿಲಿ ಕ್ವಿಟಸ್ ಮಾಡಿಲ್ಲ. ಅವರು ಟ್ರೆಂಟ್ ಅಂತ ಒಂದು ಕಂಪನಿನ ಶುರು ಮಾಡಿ 25 ವರ್ಷ ವೇಟ್ ಮಾಡಿದ್ದಾರೆ. ನಮಗೂ ಒಂದು ಕಾಲ ಬರುತ್ತೆ ಅಂತ ಅವರು ವೇಟ್ ಮಾಡ್ಕೊಂಡು ಇದ್ದಿದ್ದಾರೆ. ಈಚ್ ಫ್ಯಾಮಿಲಿನಲ್ಲಿ ಹಾಗೇ ಇರುತ್ತೆ. ಅವನು 31 ವರ್ಷ ವೇಟ್ ಮಾಡಿದ್ದ, ನನ್ನ ಟರ್ನ್ ಬರುತ್ತೆ ಅಂತ. ಟ್ರೆಂಟ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸಿದ್ರು. ಅವ್ರಿಗೆ ಕೊಟ್ಟಂತ ಟಾಟಾ ಇಂಟರ್ನ್ಯಾಷನಲ್ ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸಿದ್ರು. 31 ವರ್ಷ ಕಳೆದು ಈಗ ಅವರ ಟರ್ನ್ ಬಂದಿದೆ. ಈಗ ನಾನು ರಾಜ, ನಾನ್ ನಡೆಸ್ತೀನಿ, ನನ್ನ ಬಿಡು ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ ಸರ್, ಸೊ ಇದೇ ಪ್ರಾಬ್ಲಮ್. ಓಕೆ ಸರ್, ಡನ್. ಅದಾದ್ಮೇಲೆ ತುಂಬಾ ಜನ ಕೇಳುವಂತ ಪ್ರಶ್ನೆ, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಶೇರು ಇದು ಇನ್ವೆಸ್ಟ್ ಮಾಡಬಹುದಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದೆಲ್ಲ ಹೋಲ್ಡಿಂಗ್ ಕಂಪನಿ ಯಾವಾಗ್ಲೂ ಡಿಸ್ಕೌಂಟ್ ಅಲ್ಲಿ ಇರುತ್ತೆ. ಈಗ ಏರಿದ್ದಕ್ಕೆ 2 ಕಾರಣ ಇದೆ. ಒಂದು, ಟಾಟಾ ಕ್ಯಾಪಿಟಲ್ ಶೇರ್ಸ್ ಬೆಲೆ ಏರಿದ್ದು.
ಏರುತ್ತೆ ಅಂತ ಒಂದು ಎದುರು ನೋಡಿದ್ದು. ಎರಡನೇದು ಟಾಟಾ ಸನ್ಸ್ ಲಿಸ್ಟ್ ಆಗುತ್ತೆ ಅಂತ ಅನ್ನೋದು. ಮೂರನೇ ಕಾರಣ ಅದು ₹10 ಶೇರು. ಅದು ₹1 ಶೇರ್ ಆಗಿ ಸ್ಪ್ಲಿಟ್ ಆಯ್ತು. 6,000ದಿಂದ 11,000ಕ್ಕೆ ಹೋಗಿ 9,000ಕ್ಕೆ ಬಂದಿದೆ. ಕುದುರೆ ಹೊರಗಡೆ ಹೋದ್ಮೇಲೆ ಅದನ್ನ ಹಿಡಿಯೋದಕ್ಕಾಗಲ್ಲ. ನೀವು 2 ಕಾರಣ ಹೇಳಿದ್ರಿ ಅಲ್ವಾ ಸರ್? ಇವರು ಈ ಪ್ರಶ್ನೆ ಕೇಳೋದಕ್ಕೆ ಒಂದೇ ಕಾರಣ, ಅದೇ ಶೇರ್‌ನ ನಾವು 10,000ಕ್ಕೆ ನೋಡಿದ್ವಿ. ಈಗ 800ಗೆ ನೋಡ್ತಾ ಇದ್ದೀವಿ. ₹1 ಶೇರು ₹1 ಆಗಿದೆ. ಅದೇ ರಿಸ್ಕು. ಸೊ ಓಕೆ ಸರ್. ಇನ್ನೂ ತುಂಬಾ ಪ್ರಶ್ನೆಗಳಿದೆ. ನಾಳೆ ಆ ಪ್ರಶ್ನೆಗಳನ್ನೆಲ್ಲ ಕೇಳ್ತೀನಿ ಸರ್. ಅದ್ರಲ್ಲಿ ಈಗ ಈ ಬಜಾಜು KTMನ ಟೇಕ್ ಓವರ್ ಮಾಡೋದಕ್ಕೋಸ್ಕರ 15 ದಿನಗಳೆಲ್ಲ ಬಂದಿದೆ. ಇದು ಹೇಗೆ ಒಂದು ನಾರ್ಮಲ್ ಕಾರ್ಗೆ ಒಂದು ಲಕ್ಸುರಿ ಬ್ರ್ಯಾಂಡ್ ನ ಇಟ್ಟಿರ್ತಾರೋ ಅದೇ ತರ ಈ TVS ಬಜಾಜ್ ಇದಕ್ಕೆಲ್ಲ ಈಗ ಲಕ್ಸುರಿ ಬ್ರ್ಯಾಂಡ್ ಲೆವೆಲ್ಗೆ ಬಂದಿದ್ದಾರೆ. ಈ ತರ ವಿಷಯಗಳು ಈ ಲೆನ್ಸ್ ಕಾರ್ಟ್ IPO ಎಲ್ಲ ಇದೆ ಸರ್. ಇದ್ರ ಬಗ್ಗೆ ಎಲ್ಲ ತುಂಬಾ ಪ್ರಶ್ನೆಗಳಿದೆ ಸರ್. ನಾಳೆ ಕೇಳ್ತೀನಿ ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.